ನಮಸ್ಕಾರ. ನನ್ನ ಹೆಸರು ಲೋಕೇಶ್ ಗೌಡ ಅಂತ. ಕರ್ನಾಟಕ ರಾಜ್ಯ ಕುರಿ ಮತ್ತು ಮೇಕೆ ಫೆಡರೇಷನ್ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಿಮ್ಮ ಮುಂದೆ ಲೈವ್ ಬರಲು ಕಾರಣ, ನಿನ್ನೆ ಸುದ್ದಿವಾಹಿನಿಗಳಲ್ಲಿ ಪ್ರಸಾರವಾದ ಒಂದು ಅಂಶ. ನಾನು ಅದನ್ನು ಕ್ಲಾರಿಫೈ ಮಾಡೋದಕ್ಕೋಸ್ಕರ ನಿಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ನಿನ್ನೆ ಏನು ಸುದ್ದಿವಾಹಿನಿಗಳಲ್ಲಿ ನಾಯಿ ಮಾಂಸನ, ಕುರಿ ಮಾಂಸನ ಅಂತ ಬಹಳ ಎಲ್ಲ ಟಿ ವಿಗಳಲ್ಲೂ ತೋರಿಸ್ತಾ ಇತ್ತು. ನಾನು ಕುರಿ ಮತ್ತು ಮೇಕೆ ಸಾಗಾಣಿಕೆಯಲ್ಲಿ ಸುಮಾರು 14-15 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದು, ಆ ಹಿನ್ನೆಲೆಯಲ್ಲಿ ನಾನು ರಾಜಸ್ಥಾನದಿಂದ ಕುರಿಗಳನ್ನು, ಮೇಕೆಗಳನ್ನು ಭಾಳಷ್ಟು ತಂದು ಇಲ್ಲಿ ರೈತರಿಗೂ ಮತ್ತು ನಮ್ಮ ಫಾರ್ಮ್ಗೂ ನಾನು ಉಪಯೋಗಿಸಿದ್ದೀನಿ. ಆ ಹಿನ್ನೆಲೆಯಲ್ಲಿ ನಾನು ಹೇಳೋದು, ಅಲ್ಲಿ ಕೆಲವು ಬ್ರ್ಯಾಂಡ್ಗೆ, ಕೆಲವು ಬ್ರೀಡ್ಗೆ ಅದು ಉದ್ದನೆಯ ತೋಕೆ ಇರ್ತದೆ, ಬಾಲ. ಆ ನಿಟ್ಟಿನಲ್ಲಿ ಇವರು ಆ ಒಂದು ಅಂಶದಿಂದ ಇವರು ಕನ್ಫ್ಯೂಸ್ ಮಾಡಿಕೊಂಡು ಇದು ನಾಯಿ ಮಾಂಸ ಇರ್ಬೋದು ಅಂತಿದ್ದಾರೆ. ಅದು ಖಂಡಿತ ನಾಯಿ ಮಾಂಸ ಅಲ್ಲ. ಅಲ್ಲಿರುವ ಕೆಲವು ಬ್ರೀಡ್ಗಳಿಗೆ ಆ ರೀತಿ ಉದ್ದನೆಯ ತೋಕೆಯ ಅಥವಾ ಬಾಲ ಇರ್ತದೆ ಅಂತ ನಾನು ನಿಮಗೆ ಹೇಳಲು ಇಚ್ಛೆ ಪಡ್ತೀನಿ. ಈ ಒಂದು ಘಟನೆ, ನನಗೆ ಏನು ನಡೆದಂಥ ಘಟನೆ, ಇಬ್ಬರು ವ್ಯಾಪಾರಿಗಳ ನಡುವೆ ಭಿನ್ನಾಭಿಪ್ರಾಯ ಬಂದು ಇದು ಸೃಷ್ಟಿಯಾದ ಒಂದು ಅಂಶ ಅಂತ ಹೇಳ್ಬೋದು. ಇದರಿಂದ ಗ್ರಾಹಕರು ಯಾರೋ ಆತಂಕ ಪಡಬೇಕಾಗಿಲ್ಲ. ಈ ಒಂದು ಉದ್ಯಮದ ಮೇಲೆ ಬಹಳಷ್ಟು ಲಕ್ಷಾಂತರ ಜನ ರೈತರು ಇದರ ಮೇಲೆ ಅವಲಂಬಿತರಾಗಿದ್ದಾರೆ. ಅದು ಬೇರೆ, ಇವತ್ತು ರೈತರ ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರ ಇದೆ ಅಂದರೆ ಕುರಿ ಮತ್ತು ಮೇಕೆ ಸಾಗಾಣಿಕೆ ಅಂತ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈ ಒಂದು ಘಟನೆ, ಕನ್ಸಂಪ್ಷನ್ ಆಫ್ ಮಟನ್ ಮುಂಚೆನೇ ಕಾಸ್ಟ್ಲಿ ಅಂತ ಅಂದ್ಬಿಟ್ಟು 800 ರೂಪಾಯಿ 700 ರೂಪಾಯಿ ಅಂತ ಹೇಳ್ಬಿಟ್ಟು ಜನ ಮಟನ್ಗೆ ಆರ್ಡರ್ ಮಾಡೋದು ಭಾಳ ಕಷ್ಟ. ಹೋಟ್ಲುಗಳಲ್ಲಿ ಕೋಳಿನೇ ಪ್ರಿಫರ್ ಮಾಡ್ತಾರೆ. ಈ ಥರ ಘಟನೆಗಳು ನಡೆದಾಗ ಜನಗಳ, ಗ್ರಾಹಕರ ಮನಸ್ಸಲ್ಲಿ ಭಾಳ ಇದಾಗ್ಬಿಡ್ತದೆ. ಏನಂತ, ನಾವು ನಾಯಿ ಮಾಂಸ ತಿಂತಾ ಇದ್ದೀವಿ ಅಂತ. ನಾಯಿ ಮಾಂಸ ಅಲ್ಲ, ಅದು ಕುರಿ ಮಾಂಸನೇ. ಬಟ್ ಅಲ್ಲಿನ ಒಂದು ವಾಸ್ತವಾಂಶ ತಮ್ಮ ಮುಂದೆ ಇಡಬೇಕು ಅಂತ ನನ್ನ ಭಾವನೆ. ಏನಂತಂದರೆ, ಇವತ್ತು ಇಲ್ಲಿ ಲೈವ್ ವೈಟ್ 380ರಿಂದ 420 ಇದೆ. ಒಂದು ಕುರಿನ ಎತ್ತಿದಾಗ ಅದನ್ನು ಲೈವ್ ವೈಟ್ ಅಂತಾರೆ. ಅದನ್ನು 380, 400 ರೂಪಾಯಿ, 420ವರೆಗೂ ನಾವು ಕುರಿನ ಕೊಂಡ್ಕೊಳ್ಬೇಕಾದ್ರೆ ಕೊಂಡ್ಕೊತೀವಿ. ಅದೇ ಅಲ್ಲಿ ನಮಗೆ ಸುಮಾರು ಒಂದು 200 ರೂಪಾಯಿ ಸಿಗುತ್ತೆ. 200 ರೂಪಾಯಿಗೆ ಲೈವ್ ವೈಟ್ ಮಟನ್ ಸಿಗುತ್ತೆ. ಅದಕ್ಕೆ ಈ ಟ್ರೈನ್ ಚಾರ್ಜಸ್ಸು ಮತ್ತು ಈ ಕೋಲ್ಡ್ ಸ್ಟೋರೇಜು ಇದು ಎಲ್ಲದಕ್ಕೂ ಇನ್ನೊಂದು 100 ರೂಪಾಯಿ ಎಕ್ಸ್ಟ್ರಾ ಬೀಳ್ತದೆ. 300 ರೂಪಾಯಿಗೆ ಅವರು ಸಿಗ್ತದೆ. ಅದನ್ನು ಅವರು 500 ರೂಪಾಯಿಗೆ ಮಾರ್ತಾರೆ. 200 ರೂಪಾಯಿ ಒಂದು ಕೆಜಿಗೆ ಆ ವ್ಯಾಪಾರಿಗಳಿಗೆ ಇದೆ. ಈ ವ್ಯಾಪಾರಿಗಳು ಅವನಿಗೇನೋ ಲಾಭ ಕಡಿಮೆ ಆಗಿ ಗಲಾಟೆ ಮಾಡ್ಕೊಂಡಿದ್ದಾರೆ ವಿನಃ ಇದು ನಾಯಿ ಮಾಂಸ ಅಲ್ಲ, ಕುರಿ ಮಾಂಸ ಅಂತ ಮತ್ತೊಮ್ಮೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಮತ್ತೆ, ಒಂದು ಕುರಿ ಕಟ್ ಮಾಡಿದ ಮೇಲೆ ಅದನ್ನು ಐಸಲ್ಲಿಟ್ಟರೆ ಸುಮಾರು 18 ಅವರ್ಸ್ ಇದು ಭಾಳ ಅಂದರೆ ಯೋಗ್ಯವಾದದ್ದು ಮಟನ್ನು ಬೇಯಿಸೋದಕ್ಕೆ, ತಿನ್ನೋದಕ್ಕೆ. ಅದೇ ಡೀಪ್ ಫ್ರೀಸರಲ್ಲಿ, ಕೋಲ್ಡ್ ಸ್ಟೋರೇಜಲ್ಲಿ, ಸ್ಲಾಟರಲ್ಲಿ ಕಾರ್ಕಸನ್ನು ಹ್ಯಾಂಗ್ ಮಾಡಿರ್ತಾರೆ. ಮತ್ತು ಫಾರಿನ್ಗೆಲ್ಲ ಕಳಿಸ್ತಾರೆ. ಇವತ್ತು ಬೇರೆ ಬೇರೆ ಮಟನ್ಗಳನ್ನೆಲ್ಲ ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಆ ಒಂದು ಸನ್ನಿವೇಶದಲ್ಲಿ, ಆ ಕೋಲ್ಡ್ ಸ್ಟೋರೇಜು ಹಿನ್ನೆಲೆಯಲ್ಲಿ ಅದು ಭಾಳಷ್ಟು ತಿಂಗಳುಗಳು ಕೆಡದಂತೆ ಇಡ್ಬೋದು, ಯೂಸ್ ಮಾಡೋದಕ್ಕೂ ಯೋಗ್ಯವಾದ ಮಟನ್ ಅಂತ ನನ್ನ ಅಭಿಪ್ರಾಯ. ಈ ರೀತಿ ಇವತ್ತು ಏನು ಅದನ್ನು ಹೈದ್ರಾಬಾದ್ಗೆ ಕಳಿಸಿದ್ದಾರೆ ಲ್ಯಾಬ್ಗೆ, ಅದನ್ನು ಟೆಸ್ಟ್ ಮಾಡಿ ಬರ್ತದೆ. ನಾನು ಗ್ರಾಹಕರಲ್ಲಿ ವಿನಂತಿ ಮಾಡ್ಕೊತೀನಿ, ಯಾವುದೇ ರೀತಿಯಲ್ಲಿ ನೀವು ಈ ಹೊಡೆತದಲ್ಲಿ, ಈ ಒಂದು ಉದ್ಯಮದಲ್ಲಿ ಇಂಡೈರೆಕ್ಟ್ ಆ್ಯಂಡ್ ಡೈರೆಕ್ಟಾಗಿ ಬಹಳಷ್ಟು ಲಕ್ಷಾಂತರ ಜನ ಇನ್ವಾಲ್ವ್ ಆಗಿದ್ದಾರೆ. ರೈತರು, ಪ್ರಮುಖವಾಗಿ ರೈತರಿಗೆ ಭಾಳ ಹೊಡೆತ ಬೀಳ್ತದೆ. ಆ ಹಿನ್ನೆಲೆಯಲ್ಲಿ ಗ್ರಾಹಕರಿಗೆ ಶುದ್ಧವಾಗಿ, ಇಲ್ಲೇನು ನಿಮ್ಮ ಮುಂದೆ ಲೈವ್ ಆಗಿ ಕುರಿ ಕಟ್ ಮಾಡೋರಿದ್ದಾರೆ, ಮಟನ್ ಸಪ್ಲೈ ಮಾಡೋರಿದ್ದಾರೆ ನಿಮ್ಗೆ ಅಕಸ್ಮಾತ್ ಆ ಥರ ಡೌಟ್ ಇದ್ದರೆ ಅಂಥವ್ರ ಹತ್ರ ತೊಗೊಂಡು ಈ ಉದ್ಯಮವನ್ನು ಬೆಳೆಸಿ ಅಂತ ನಾನು ಗ್ರಾಹಕರಲ್ಲಿ ವಿನಯಪೂರ್ವಕವಾಗಿ ನಮಸ್ಕಾರ ಮಾಡ್ತೀನಿ, ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.